ಹಾಯ್ ಹೆಲೋ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಸೊ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆಯಾ, ಸೊ ಯಾವ ರೀತಿ ನೋಡಬೇಕು ಎಸ್ ಎಲ್ ಸಿ ರಿಸಲ್ಟ್ನ, ಮತ್ತೆ ಬಂದಿದೆ ಅಲ್ವಾ, ಸೊ ಅದನ್ನು ಕ್ಲಾರಿಫೈ ಆಗಿ ಹೇಳಿ ಅಂತ ನಾನು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಭಾಳ ಜನ ಕಮೆಂಟ್ ಮಾಡಿದ್ರು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ಲಿ ಎಲ್ಲ ಕ್ಲಾರಿಫೈ ಆಗಿ ಹೇಳ್ತೀನಿ. ಸೊ ಈ ಒಂದು ವಿಡಿಯೋನ ಕೊನೆಯವ್ರು ನೋಡಿ ಗೆಳೆಯರೆ. ಹಾಗೇನೇ ನಿಮಗೆ ಎಸ್ ಎಲ್ ಸಿ ಲಿಂಕ್ ಏನಾದರೂ ಬೇಕಿದ್ರೆ, ಒಂದು ವೇಳೆ ರಿಸಲ್ಟ್ ಬಿಟ್ಟರೆ ನಿಮಗೆ ಲಿಂಕ್ ಬೇಕಲ್ವಾ. ಸೊ ವೆಬ್ಸೈಟಲ್ಲಿ ನೀವು ಹುಡುಕಾಡಿದ್ರೆ ಭಾಳಷ್ಟು ಅಂದರೆ ಗ್ಲೀಚ್ ಬರುತ್ತೆ. ಸೊ ಒಂದು ಸ್ವಲ್ಪ ಸರ್ವರ್ ಕೂಡ ಸ್ಲೋ ಇರುತ್ತೆ. ಸೊ ಅದಕ್ಕೋಸ್ಕರ ಲಿಂಕ್ ಬಂದಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಗ್ರೂಪ್ ಲಿಂಕ್ನ ಕೊಟ್ಟಿದ್ದೀನಿ. ಸೊ ಅಲ್ಲಿ ಎಲ್ಲರೂ ಜಾಯ್ನ್ ಆಗಿದ್ದಾರೆ, ಓಕೆನಾ. ಸೊ 400-500 ಮೆಂಬರ್ಸ್ ಮೇಲೆ ಕೂಡ ಜಾಯ್ನ್ ಆಗಿದ್ದಾರೆ. ಸೊ 1000 ಜನರಿಗೆ ಈಗ ಜಾಯ್ನ್ ಆಗೋಕ್ಕೆ ಅವಕಾಶ ಇದೆ. ಯಾರ್ಯಾರು ಲಿಂಕ್ ಬೇಕು ಆ ಥರ ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅಲ್ಲಿಂದ ಬೇಗ ಬೇಗ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ತಾರೆ. ಅಲ್ಲಿಂದ ನೀವು ನಿಮ್ಮ ಎಸ್ ಎಲ್ ಸಿ ರಿಸಲ್ಟ್ ಲಿಂಕ್ನ ಪಡೆದುಕೊಳ್ಬೋದು. ಸೊ ಬೇಗ ಬೇಗ ಜಾಯ್ನ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಸ್ ಎಲ್ ಸಿ ರಿಸಲ್ಟು 2024 ಔಟ್ ಆಗಿದೆ ಅಲ್ವಾ, ಮತ್ತು ಯಾವಾಗ ಬರುತ್ತೆ, ಒಂದು ವೇಳೆ ಬಂದರೆ ಯಾವ ರೀತಿ ನೋಡಬೇಕಂತ ನಿಮಗೆ ಅಂದರೆ ಗ್ಲಿಚ್ ಆಗ್ತಾ ಇರ್ಬೋದು, ಒಂದು ಸ್ವಲ್ಪ ಸಮಸ್ಯೆ ಕೂಡ ಆಗ್ತಾ ಇರ್ಬೋದು. ಸೊ ಬನ್ನಿ ರಿಸಲ್ಟ್ ಬಂದಿದೆ ಅಲ್ಲ ಅಂತ ಚೆಕ್ ಮಾಡೋಣ. ಸೊ ನೀವು ಸಿಂಪಲಾಗಿ ನಿಮ್ಮ ಒಂದು KERResult.nic.in ಅಂತ ನೀವು ಸರ್ಚ್ ಮಾಡಬೇಕು. ಸೊ ಸರ್ಚ್ ಮಾಡಿದಾಗ ಇಲ್ಲಿ ನೋಡಿ ಒಂದು ಲಿಂಕ್ ಅಂದರೆ ನಿಮಗೆ ಅಫಿಷಿಯಲ್ ಲಿಂಕ್ ಇದೇ ಆಗಿರುತ್ತೆ, KERResult.nic.link ಅಂದರೆ ಇದರಲ್ಲಿ ನಿಮಗೆ ರಿಸಲ್ಟ್ ಔಟ್ ಆಗುತ್ತೆ. ಸೊ ನೀವು ಬಿಟ್ಟಿದ್ದಾರೆ ಅಲ್ವಾ ಅಂತ, ಸೊ ಅದನ್ನು ಈಗ ಜಸ್ಟ್ ಚೆಕ್ ಮಾಡೋಣ ನೋಡಿ ಗೆಳೆಯರೆ. ಸೊ ಚೆಕ್ ಮಾಡಿದಾಗ ಇಲ್ಲಿ ಏನು ತೋರಿಸ್ತಾ ಇದೆ ಅಂದರೆ ದ್ವಿತೀಯ PUC ರಿಸಲ್ಟ್ ಅಷ್ಟೇ ತೋರಿಸ್ತಾ ಇದೆ. ಸೊ ನಾನು ನಿಮಗೆ ಇನ್ನೊಂದು ಟೈಮ್ ಕ್ಲಿಯರಾಗಿ ಸರ್ಚ್ ಮಾಡ್ತೀನಿ. ಸೊ ಡೇಟ್ನ ಚೆಕ್ ಮಾಡೋಣ. ಸೊ ಡೇಟ್ ಇವತ್ತೇ ಅಂತ ಹೇಳ್ತಾರೆ. ಸೊ ಬಿಟ್ಟಿದ್ದಾರೆ ಅಲ್ವಾ ಅಂತ ಈಗ ಚೆಕ್ ಮಾಡ್ತೀನಿ ನೋಡಿ. ಓಹೋ, ಇಲ್ಲಿ ನೋಡಿ ಡೇಟ್ ಎಕ್ಸ್ಟೆಂಡ್ ಆಗಿದೆ ಗೆಳೆಯರೆ. ಸೊ May 10 ದ ರಿಸಲ್ಟ್ ಈಸ್ ಶೆಡ್ಯೂಲ್ಡ್ ಬಿ ಅನೌನ್ಸ್ಡ್ ಬೈ May 10. ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಕಾಮನ್ಸ್ ಆನ್ March 25 ನಿಮಗೆ 6 ಏಪ್ರಿಲ್ವರೆಗೂ ಅಂದರೆ ನಡೆದಿತ್ತು. ಸೊ ಅವ್ರು ಏನು ಹೇಳಿದರು ಅಂದರೆ 8 ತಾರೀಕಿಗೆ ಬರುತ್ತೆ ಅಂತ ಹೇಳಿದರು, ಓಕೆನಾ. ರಿಸಲ್ಟು ಅಂದರೆ ಇವತ್ತೇ ಬರುತ್ತೆ ರಿಸಲ್ಟ್ ಅಂತ ಹೇಳಿದರು. ಬಟ್ ಇಲ್ಲಿ May 10ಗೆ ಆಗಿದ್ದು ನೋಡಿ, ಓಕೆನಾ. May 10ಗೆ ನಿಮಗೆ ರಿಸಲ್ಟ್ ಬರೋದಿಲ್ಲ. ಸೊ ಅವಾಗ ಯಾವ ರೀತಿ ನೀವು ರಿಸಲ್ಟ್ ನೋಡಬೇಕಂತ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿದ್ರೆ ಪ್ಲೀಸ್ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡಿ. ಬೇಗ ನಾನು ನಿಮಗೆ ಲಿಂಕ್ ಸೆಂಡ್ ಮಾಡ್ತೀನಿ, ಓಕೆನಾ. ಸೊ ರಿಸಲ್ಟ್ ಅನೌನ್ಸ್ ಆದಮೇಲೆ ಹಿಂಗೆ ಪಟ್ಟನ್ಸ ನಿಮಗೆ ಲಿಂಕ್ ಸಿಗುತ್ತೆ. ಸೊ ಬೇಗ ಬೇಗ ಜಾಯ್ನ್ ಮಾಡಿ. ಹಾಗೆ ನಿಮಗೆ ಮೊಬೈಲಲ್ಲಿ ನೋಡಬೇಕಂದ್ರೆ ಜಸ್ಟ್ ನಿಮ್ಮ ಒಂದು KERResult.nic.in ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು, ಫಸ್ಟ್ ಲಿಂಕ್ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ PUC ರಿಸಲ್ಟ್ ಇದೆ ಅಲ್ವಾ. ಸೊ ಇಲ್ಲಿ SLC ರಿಸಲ್ಟ್ ಅಂತ ಬಂದಿರುತ್ತೆ ಲಿಂಕು. ಸೊ ಜಸ್ಟ್ ನೀವು ಅದಕ್ಕೆ ಕ್ಲಿಕ್ ಮಾಡಬೇಕು, ಓಕೆನಾ. ಸೊ ಇದೇ ರೀತಿ ಅಂದರೆ ಸ್ಟೆಪ್ ಫಾಲೋ ಮಾಡಿಸ್ತಾ ಇದ್ದೀನಿ. ಸೊ ಇದೇ ರೀತಿ ಇಲ್ಲಿ ದ್ವಿತೀಯ PUC ಇದೆಯಲ್ಲ, ಅಲ್ಲಿ SLC ಅಂತ ಬಂದಿರುತ್ತೆ. ಅದಾದ ನಂತರ ನಿಮ್ಮ ಒಂದು ರಿಜಿಸ್ಟರ್ ನಂಬರು ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಸಾಕು, ನಿಮ್ಮ ರಿಸಲ್ಟ್ ನಿಮ್ಮ ಕೈಲಿರುತ್ತೆ. ಒಂದು ವೇಳೆ ಅಂದರೆ ಈ ಟೈಮಲ್ಲಿ ರಿಸಲ್ಟ್ ನೋಡೋ ಟೈಮಲ್ಲಿ ಒಂದು ಸ್ವಲ್ಪ ಸರ್ವರ್ ಬಿಸಿ ಇರುತ್ತೆ, ಯಾಕಂದರೆ ಎಲ್ಲರೂ ಕೂಡ ನಿಮಗೆ ಇಲ್ಲಿ ರಿಸಲ್ಟ್ ನೋಡೋಕ್ಕೆ ಬರ್ತಾರೆ. ಸೊ ಅದಕ್ಕೋಸ್ಕರ ನಾನು ವಾಟ್ಸಪ್ ಗ್ರೂಪಲ್ಲಿ ಡೈರೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ. ಜಸ್ಟ್ ಲಿಂಕ್ನ ಟ್ಯಾಪ್ ಮಾಡಿಬಿಟ್ಟು ನಿಮ್ಮ ರಿಸಲ್ಟನ್ನು ನೋಡ್ಕೋಬೋದು. ಸೊ ಅದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಯಾರ್ಯಾರು ಹಂಗೆ ಲಿಂಕ್ ಬೇಕು, ಸೊ ಬೇಗ ಬೇಗ ಜಾಯ್ನ್ ಆಗಿ. ಮತ್ತು ನೆಕ್ಸ್ಟ್ ಅಪ್ಡೇಟ್ ಮೂಲಕ ನಿಮಗೆ ವಿಡಿಯೋಗಳು ಸಿಗ್ತೀನಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ರಿಸಲ್ಟ್ ಮೇಲೆ ನಾನು ಯಾವಾಗ ಬಿಟ್ಟಿರುತ್ತೆ ಅದು ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಎಲ್ಲರೂ ಧನ್ಯವಾದ. ಮುಂದಿನಂತಹ ವಿಡಿಯೋಗಳಲ್ಲಿ ಸಿಗೋಣ ಗೆಳೆಯರೆ.